ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ನಮ್ಮ ಮನೆಯಂಗಳದ ಮಕ್ಕಳು ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆಯೇ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ. ಮನೆಯ ಮಕ್ಕಳು ಎಂದರೆ ಅವರು ಆ ಮನೆಯ ಹೆತ್ತವರ ಕೈಗನ್ನಡಿ ಇದ್ದ ಹಾಗೆ. ನಮ್ಮ ಮನೆಯ ವಾತಾವರಣ ಹೇಗಿದೆಯೋ ಮಕ್ಕಳು ಅದಕ್ಕೆ ಸಮರ್ಪಕವಾಗಿ ಸ್ಪಂದಿಸುತ್ತಾರೆ. ಇದು ಸಾಮಾನ್ಯವಾದಂತಹ ವಿಷಯ. ಆದರೆ ಪ್ರಸ್ತುತ ದಿನದಲ್ಲಿ ಮಕ್ಕಳ ಲಾಲನೆ ಪಾಲನೆ ಎಲ್ಲದರಲ್ಲೂ ಕೂಡ ಸಾಕಷ್ಟು ನವೀನತೆ ಎನ್ನುವಂಥದ್ದು ಪರಿಚಯ ಕಂಡಿದೆ. ಹಾಗಾದ್ರೆ ನಮ್ಮ ಮನೆಯ ಮಕ್ಕಳು ಯಾವ ದಾರಿಯಲ್ಲಿ ಸಾಕ್ತಾ ಇದ್ದಾರೆ, ಈ ಬಗ್ಗೆ ನಮ್ಮ ಅವಲೋಕನ ಹೇಗಿದೆ ಅನ್ನೋದನ್ನ ನಾವುಗಳು ಯೋಚಿಸುವ ಅನಿವಾರ್ಯತೆ ಖಂಡಿತ ಇದೆ. ಇತ್ತೀಚಿನ ದಿನದಲ್ಲಿ ನೀವು ಯಾವುದಾದ್ರೂ ಹೊಸದಾದಂತಹ ಕುಟುಂಬವನ್ನ ಭೇಟಿಯಾಗಿದ್ರೆ ಅಥವಾ ನಿಮ್ಮದೇ ಪರಿಚಿತ ಮನೆಗಳಿಗೆ ಭೇಟಿಯನ್ನ ನೀಡಿದ್ರೆ ಅಲ್ಲಿನ ಮಕ್ಕಳ ಜೊತೆಗಿನ ನಿಮ್ಮ ಒಡನಾಟ ಹೇಗಿತ್ತು ಅನ್ನೋದನ್ನ ಒಮ್ಮೆ ಯೋಚಿಸಿ ನೋಡಿದರೆ ಮಕ್ಕಳು ಇತರರ ಜೊತೆಗೆ ಹೇಗೆ ಮಾತನಾಡ್ತಾರೆ, ಹೇಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನ ಗಮನಿಸಿದರೆ ಹಿಂದೆಗೂ ಇಂದಿಗೂ ಸಾಕಷ್ಟು ವ್ಯತ್ಯಾಸವನ್ನ ನಾವು ಗುರುತಿಸಬಹುದು. ನಮ್ಮ ಮನೆಯ ಮಕ್ಕಳು ಮನೆಗೆ ಬಂದ ನೆಂಟರಿಷ್ಟರ ಜೊತೆಗೆ ಸಾಕಷ್ಟು ಮಾತನಾಡುವಂಥದ್ದು ಕಡಿಮೆಯಾಗಿದೆ. ಇದರ ಜೊತೆಗೆ ನಮ್ಮ ಮನೆಯ ಮಕ್ಕಳು ನಮ್ಮ ಕಷ್ಟಕ್ಕೆ ಸ್ಪಂದಿಸುವಂಥದ್ದನ್ನ ಕಡಿಮೆಗೊಳಿಸಿದ್ದಾರೆ. ಹಿಂದೆ ನಮ್ಮ ತಂದೆ ತಾಯಿ ಒಂದು ಕೊಡದಲ್ಲಿ ನೀರನ್ನ ಹೊತ್ತು ತರ್ತಾರೆ ಅನ್ನೋದಾದ್ರೆ ಮನೆಯಲ್ಲಿದ್ದಂತಹ ನಮ್ಮಂತಹ ಮಕ್ಕಳು ಆ ನೀರನ್ನ ಬಹಳ ಮಿತವಾಗಿ ವ್ಯಯಿಸ್ತಾ ಇದ್ವಿ. ಕಾರಣ ನಮ್ಮ ತಂದೆ ತಾಯಿ ಇಷ್ಟೋ ದೂರದಿಂದ ನೀರನ್ನ ಹೊತ್ತು ತರ್ತಿದ್ದಾರೆ ಅನ್ನುವಂತಹ ವಿಷಯದ ಬಗ್ಗೆ ನಮಗೆ ತಿಳುವಳಿಕೆ ಇತ್ತು. ಆದ್ರೆ ಇಂದು ತಂದೆ ತಾಯಿಯ ಕಷ್ಟ ಮಕ್ಕಳಿಗೆ ಅರ್ಥವಾಗ್ತಾ ಇಲ್ಲ. ಮಕ್ಕಳು ತಮ್ಮ ತಂದೆ ತಾಯಿ ಎಷ್ಟು ಕಷ್ಟದ ವಾತಾವರಣದಲ್ಲಿ ತಾವು ದುಡಿದ ಹಣವನ್ನ ನಮ್ಮ ಮೇಲೆ ವಿನಿಯೋಗಿಸ್ತಾ ಇದ್ದಾರೆ ಅನ್ನುವಂತಹ ಅರಿವನ್ನ ಕಳೆದುಕೊಳ್ತಾ ಇದ್ದಾರೆ. ಇತ್ತೀಚಿನ ಕೆಲವೊಂದು ಪ್ರಕರಣಗಳನ್ನ ನಾವು ಗಮನಿಸಿದ್ರೆ ಹೆತ್ತ ತಂದೆ ತಾಯಿಯಿಂದ ಶಿಕ್ಷಣವನ್ನ ಪಡೆದು ಸರ್ವತೋಮುಖ ಅಭಿವೃದ್ಧಿಯನ್ನ ಹೊಂದಿ ವಿದೇಶದಲ್ಲಿ ನೆಲೆಗೊಂಡಿರುವಂತಹ ಒಂದಷ್ಟು ಮಕ್ಕಳು ತಮ್ಮ ತಾಯಿ ನೆಲದಲ್ಲಿರುವಂತಹ ತಂದೆ ತಾಯಿಯ ಜೊತೆಗೆ ತಿಂಗಳಾನುಗಟ್ಟಲೆ ಸಂಪರ್ಕವನ್ನೇ ಹೊಂದದೆ ಮನೆಯಲ್ಲೇ ಇದ್ದ ವೃದ್ಧ ತಂದೆ ತಾಯಿ ಮರಣವನ್ನ ಅಪ್ಪಿ ಪಕ್ಕದ ಮನೆಗೆ ಆ ಒಂದು ಹೆಣ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾದ ನಂತರದಲ್ಲಿ ತಮ್ಮ ಪೋಷಕರನ್ನ ಅರಸಿ ತಾಯ್ನಾಡಿಗೆ ಮರಳಿ ಬಂದು ಅಲ್ಲಿಯೂ ಯಾವುದೇ ರೀತಿಯಾದಂತಹ ದುಃಖವಿಲ್ಲದೆ ನಿಂತಿರುವಂತಹ ವಿಷಯಗಳನ್ನ ನೀವು ಗಮನಿಸಿರಬಹುದು. ಯಾಕೆ ಹೀಗಾಗ್ತಾ ಇದೆ? ಮಾನವೀಯ ಮೌಲ್ಯಗಳಿಂದ ನಾವ್ಯಾಕೆ ಹಿಂದೆ ಸರಿತಾ ಇದ್ದೇವೆ ಅನ್ನೋದಾದ್ರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಮನೆಯ ಮಕ್ಕಳು ಸಮಸ್ಯೆಗಳಿಗೆ ಅಥವಾ ನೋವಿಗೆ ಸ್ಪಂದಿಸೋದನ್ನ ಮರೆತು ಬಿಟ್ಟಿದ್ದಾರೆ. ಯಾಂತ್ರಿಕವಾಗಿ ಬದುಕೋದನ್ನ ಕಲಿತುಕೊಳ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಮಕ್ಕಳ ಜೊತೆಗೆ ನಾವು ಸಮಯ ಕಳೆಯುವಂಥದ್ದು ಕಡಿಮೆಯಾಗಿದೆ. ಇದೆಲ್ಲದರ ಫಲಶ್ರುತಿಯಾಗಿ ಮಕ್ಕಳ ಮತ್ತು ಹೆತ್ತವರ ನಡುವಿನ ಸಂಬಂಧ ಕಡಿಮೆಯಾಗಿದೆ. ಇವಿಷ್ಟೇ ಅಲ್ಲದೆ ಮಕ್ಕಳು ನಮ್ಮ ತಂದೆ ತಾಯಿ ನಮ್ಮನ್ನ ಸಾಕುವಂಥದ್ದು ಅವರ ಜವಾಬ್ದಾರಿ ಎನ್ನುವ ನಿಲುವಿಗೆ ಬಂದು ನಿಂತಿದ್ದಾರೆ. ಖಂಡಿತವಾಗಿಯೂ ಕೌಟುಂಬಿಕವಾಗಿ ಸುಭದ್ರವಾದಂತಹ ನೆಲೆಯನ್ನ ಹೊಂದಿದೆ ಎನ್ನುವಂತಹ ಭಾರತ ದೇಶದಲ್ಲಿ ಇದನ್ನ ಒಪ್ಪಿಕೊಳ್ಳುವಂಥದ್ದು ಕಷ್ಟಕರ. ನಮ್ಮ ಮನೆಯ ಮಕ್ಕಳು ನಮ್ಮೆಲ್ಲರ ಭಾವನೆಗೆ ಸ್ಪಂದಿಸುವಂಥದ್ದು ಬಹಳ ಮುಖ್ಯ. ಅವರು ತಮ್ಮಲ್ಲಿ ಒಂದು ಒಳ್ಳೆಯ ಒಡನಾಟವನ್ನ ಹೊಂದುವುದು ಕೂಡ ಬಹಳ ಮುಖ್ಯ. ಇಂದು ನಮ್ಮ ಸಹೋದರರು ಸಹೋದರಿಯರ ಜೊತೆಗೆ ನಮ್ಮ ಬಾಂಧವ್ಯ ಬಹಳ ಬಿಗಿಯಾಗಿದೆ. ಆದ್ರೆ ನಮ್ಮ ಮಕ್ಕಳು ಪರಸ್ಪರ ತಮ್ಮಲ್ಲಿ ಒಳ್ಳೆಯ ಬಾಂಧವ್ಯವನ್ನ ಬೆಳೆಸಿಕೊಳ್ಳೋದು ಸಾಧ್ಯ ಆಗ್ತಾ ಇಲ್ಲ. ಅವರು ಜಿದ್ದಿಗೆ ಬೀಳ್ತಾ ಇದ್ದಾರೆ, ಪೈಪೋಟಿಯನ್ನ ಬೆಳೆಸಿಕೊಳ್ತಾ ಇದ್ದಾರೆ. ಅಪ್ಪ ಅಮ್ಮ ನಮಗಿಂತ ನಮ್ಮ ತಂಗಿಯನ್ನೋ ತಮ್ಮನನ್ನೋ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ ಅನ್ನುವ ಮನೋಭಾವ ಅವರಲ್ಲಿ ಬೆಳೀತಾ ಇದೆ. ಇವೆಲ್ಲದಕ್ಕೂ ಕಾರಣ ಅವಶ್ಯಕತೆಗೆ ಮೀರಿದ ಸೌಕರ್ಯವನ್ನ ಸೌಲಭ್ಯವನ್ನ ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಇರುವಂಥದ್ದು ಮತ್ತು ನಮ್ಮ ಕಷ್ಟಗಳ ನೆರಳು ಅವರ ಮೇಲೆ ಬೀಳದಿರಲಿ ಎನ್ನುವಂತಹ ಗಮನವನ್ನ ನಾವು ತೊಡ್ತಾ ಇರುವಂಥದ್ದು. ಹಾಗಾಗಬಾರದು. ನಮ್ಮ ಸಾಮಾಜಿಕ ಸ್ಥಿತಿಗತಿ ಆರ್ಥಿಕ ಸ್ಥಿತಿಗತಿಗಳು ನಮ್ಮ ಮಕ್ಕಳಿಗೆ ತಿಳಿದಿರಬೇಕು ಮತ್ತು ಸಾಮಾನ್ಯವಾದ ಬದುಕನ್ನು ನಡೆಸುವುದು ಹೇಗೆ ಅನ್ನುವಂಥದ್ದು ಅವರಿಗೆ ತಿಳಿಯಬೇಕು. ಎಲ್ಲ ವಿಷಯಗಳನ್ನ ಮಕ್ಕಳು ಮನದಟ್ಟು ಮಾಡಿಕೊಂಡಾಗ ಎಲ್ಲ ವಿಷಯಗಳಿಗೆ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸೋದನ್ನ ಕಲಿತಾರೆ. ಹಾಗಾಗಿ ಇಂದೇ ನಿಮ್ಮ ಮನೆಯ ಮಕ್ಕಳು ನಿಮಗಾಗಿ ಸ್ಪಂದಿಸುವ ಮನೋಭಾವವನ್ನ ಹೊಂದಿದ್ದಾರೆ ಎನ್ನುವುದನ್ನ ಖಚಿತಪಡಿಸಿಕೊಳ್ಳಿ.
ಇಲ್ಲವಾದಲ್ಲಿ ಅವರನ್ನ ತಿದ್ದುವ ಪ್ರಯತ್ನ ಇಂದಿನಿಂದಲೇ ನಡೀಲಿ ಅಂತ ಹೇಳ್ತಾ ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ.